ಕೆಲಸ ಕೊಡ್ರಿ ನಮ್ಮೂರಿಗೆ ಮಾಡ್ತಾರೆ. ಅಲ್ಲ ಅಕ್ಕರ್ ಮಾಡ್ತಾರೆ ಮಾತಾಡ್ತಾರೆ ನೋಡಿ ನಮ್ಮಲ್ಲಿಲ್ಲ ಹಣವನ್ನು ನೀವು ವಾಪಸ್ ಕೊಡೋದು ಬಂದ್ ಮಾಡಿದ್ರೆ ಅದೆಲ್ಲ ಆಗ್ತದೆ ಆ ರೀತಿ. ಅಥವಾ ನಿಮ್ಮ ಅಕೌಂಟ್ ನಿಮ್ಮೇನು ಪಾಸ್ಬುಕ್ ಇರ್ತದೆಯೋ ಅದನ್ನು ಬೇರೆಯವ್ರಿಗೊಬ್ರು ಕೈ ಕೊಡುವಂಥದ್ದು ಬಂದಾಗಬೇಕು. ನಿಮ್ಮ ಜಾಬ್ ಕಾರ್ಡ್ ಏನಿದ್ರೆ ಅದು ನಿಮ್ಮ ತಾಬಾನೇ ಇರಬೇಕು. ಮತ್ತು ಯಾರೋ 50 ರೂಪಾಯಿ ಕೊಡ್ತಾರಂತ ನಿಮ್ಮ ಹೆಸರಲ್ಲಿ ತೆಗೆಯುವಂಥದ್ದಲ್ಲ. ನಿಮ್ಮದೇ ಆದಂಥ 306 ರೂಪಾಯಿನ ನೀವು ಪಡ್ಕೊಳ್ಳಿಕ್ಕಾಗ್ತದೆ. 306 ಮತ್ತು 10 ರೂಪಾಯಿ ನೀವೇನಾದರೂ ಗುದ್ಲಿ ಹಾರೆ ಪಿಕಾಸು ಅಥವಾ ಈ ಮುಟ್ಟಿಗಳನ್ನು ಏನೋ ತಗೊಂಡು ಹೋಗ್ತೀವೋ, ನಿಮ್ಮ ಕಡೆ ಏನೋ ಕೆಲಸ ಮಾಡಲಿಕ್ಕೆ ನೀವು ಹೊಲಕ್ಕೆ ಹೋಗುವಾಗ ಏನೇನು ಐಟಮನ್ನು ತಗೊಂಡು ಹೋಗ್ತೀವೋ ಆ ಥರದ್ದು ಯಾವುದೇನೋ ತಗೊಬಂದು ಅದಕ್ಕೊಂದು 10 ರೂಪಾಯಿ ಅಂತ ಹಾಕಿ 316 ರೂಪಾಯಿ ಇವಾಗ ಬರ್ತಾ ಇದೆ. ಈಗ ನಾನು ಸುಮಾರು ಹಳ್ಳಿಯಲ್ಲಿ ಓಡಾಡ್ತಾ ಮಾಡುವಾಗ 200 ರೂಪಾಯಿ ಕೂಲಿ ಇದೆ ಅಂತ ಹೇಳ್ತಾ ಇದೆ. ನಮಗೆ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡುವಾಗ 200-250 ರೂಪಾಯಿ ಎಲ್ಲ ಕೊಡ್ತಾ ಇದ್ದೇವೆ ಅಂತೇಳಿ. ಇಲ್ಲೇನಿದೆ ಅಂದರೆ ಯಾರು ಹಂಗಿಲ್ಲ. ಇಲ್ಲಿ ಯಾರೊಬ್ಬರಿಗೆ ಸಾಲ ಮಾಡಿಬೇಕಂತಿಲ್ಲ. ನಿಮ್ಮದೇ ಆದಂಥ ಹಕ್ಕನ್ನು ಸರ್ಕಾರ ಕೊಟ್ಟಿದೆ. ಆ ರೀತಿಯಲ್ಲಿ ಅಧಿಕಾರಿಗಳನ್ನು ಅಥವಾ ಆ ಗ್ರಾಮ ಪಂಚಾಯತನ್ನು ಸಂಪರ್ಕ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಅವ್ರು ಕೊಡಲೇಬೇಕು. ಅದೇನಂತಂದ್ರೆ ಹಕ್ಕಿದ್ದಾಗೆ. ಹೇಗೆ ನಮಗೆ ಮಾತಾಡಲಿಕ್ಕೆ ಹಕ್ಕು, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹಕ್ಕು, ಮಸೀದಿಗೆ ಹೋಗ್ಲಿಕ್ಕೆ ಹಂಗೆ ಹಕ್ಕಿದೆಯೋ ಅದೇ ರೀತಿಯಲ್ಲಿ ಇದೊಂದು ಕಾನೂನಿನ ವ್ಯವಸ್ಥೆ. ಯಾರೂ ಕೊಡಬಾರ್ದಂತಿಲ್ಲ. ಯಾರೂ ಅದ್ರ ಮೇಲೆ ಹಸ್ತಕ್ಷೇಪ ಮಾಡುವಾಗಿಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ಇದರಲ್ಲಿ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ನೀವು ಕಾಳಜಿ ಮಾಡದೇ ಇದ್ದರೆ ಯಾರು ನಿಮ್ಮನ್ನು ಮತ್ತೊಂದು 40 ವರ್ಷ ಆದರೂ ಕೂಡ ನೀವು ಹಿಂಗೇನೇ ಇರಬೇಕಾಗ್ತದೆ. ಯಾವುದೋ ಬೇಜಾರದಲ್ಲಿ ಹೇಳ್ತಾ ಇಲ್ಲ. ಅದು ಈ ಬದಲಾವಣೆ ಆಗಬೇಕಾಗಿದೆ. ಜನಗಳಿಗೆ ಅದು ಮುಟ್ಟಬೇಕು. ನಿಮಗೆ ಇರುವಂಥ ವ್ಯವಸ್ಥೆ ಈ ಪಡೆಯೋರವರು ನಿಮ್ಗೆ ಸವಿಸ್ತಾರವಾಗಿ ಎಲ್ಲ ಹೇಳಿದ್ರೆ ನಿಮ್ಗೆ ಎಲ್ಲ ಬಿಡಿಸಿ ಹೇಳಿದ್ರು ಅವರು ಏನು ಮಾಡ್ಬೋದು. ಆ ದುಡ್ಡನ್ನು ಒಂದು ತಿಂಗಳಲ್ಲಿ ನಿಮ್ದು ಎಷ್ಟಾಗ್ತದೆ, ಒಂದು ವರ್ಷದಲ್ಲಿ ಎಷ್ಟು ಸಿಗ್ತದೆ ಅಂತಕ್ಕಂಥದ್ದು ಹೇಳಿದ್ರು. ಅದರಲ್ಲೂ ಒಬ್ಬರದಾದ್ರೆ ನಿಮ್ಮ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ದೊಡ್ಡಾದರೂ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ಅನ್ನೋದನ್ನೇ ಹೇಳಿದ್ರು. ಹೆಚ್ಚಿನದಾಗ ಅವ್ರು ವಿವರಣೆ ಕೊಡ್ತಾವ್ರು. ನಾನು ಹೇಗೆ ಹೇಳ್ತಿದ್ದೆ ಅಂದರೆ ಅದೇ ನೀವು ಕೆಲಸ ಮಾಡ್ತಾ ನಿಮ್ಮ ಹೊಲದಲ್ಲಿ ಕೆಲಸ ಮಾಡಿದ್ರ ಜೊತೆಗೆ ಅದೇ ದಿನ ಬನ್ನಿ ಅಂತ ಹೇಳೋದಿಲ್ಲ. ಮಳೆ ಬಿತ್ತಾ ನಿಮ್ಮ ಹೊಲದಲ್ಲಿ ನೀವು ಕೆಲಸ ಮಾಡಿ ಆವಾಗ ನೀವು ಬರಲೇಬೇಕಂತ ನಿಮ್ಮನ್ನು ಜಗ್ಗಿ ಎಳ್ಕೊಂಡು ಬರೋದಿಲ್ಲ. ಯಾರೂ ಬರಲ್ಲ. ಯಾವಾಗ ನಿಮಗೆ ಅವಕಾಶ ಇದೆ, ಯಾವಾಗ ನಿಮಗೆ ಅಲ್ಲಿ ಕೆಲಸ ಇಲ್ಲ, ಬಿಸಿಲು ಬರ್ತಾ ಇದೆ, ಆ ಟೈಮ್ನಲ್ಲಿ ಬನ್ನಿ. ನಿಮ್ಗೆ ಯಾವುದೂ ಇದಿಲ್ಲ, ಎಲ್ಲೂ ನಿಮ್ಮದು ಹಬ್ಬ ಇಲ್ಲ, ಹರಿದಿನ ಇಲ್ಲ, ಮತ್ತೊಂದಿಲ್ಲ, ಖಾಲಿ ಕೊಟ್ಕೊಂಡಿದ್ರೆ ಅವಾಗ ಬನ್ನಿ. ಆದರೆ ಅವು ಬರೋಕ್ಕಿಂತ ಪೂರ್ವದಲ್ಲಿ ಇಲ್ಲೊಂದು ಪಂಚಾಯತ್ಗೆ ತಿಳಿಸ್ಬೇಕು. ನೀವು ಪಿ ಡಿ ಅವರನ್ನು ಸಂಪರ್ಕ ಮಾಡಬೇಕು. ಅದೆಲ್ಲ ಇದೆ, ನಿಯಮ ಇದೆ. ನಾವು ಯಾವಾಗೂ ತಪ್ಪಬಾರ್ದು. ಬೇರೆಯವರೆಲ್ಲ ತಪ್ತಾರಂತ ನಾವು ತಪ್ಪಲಿಕ್ಕೆ ಆಗೋದಿಲ್ಲ. ತಪ್ಪನ್ನು ನಾವು ಮಾಡಿದಾಗ ಮಾತ್ರ ಮತ್ತೊಬ್ಬರನ್ನ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ತಪ್ಪು ಮಾಡದೇ ಇದ್ದರೆ 1000 ಪ್ರಶ್ನೆ ನಾವು ಕೇಳ್ಬೋದು. ಹೌದಲ್ಲ? ನನ್ನ ಮಾತು ಸ್ವಲ್ಪ ಚೇಂಜಸ್ ಇದೆ ನಿಮಗೂ ನಮಗೂ. ಅದು ನಿಮ್ಗೆ ಅರ್ಥ ಆಗ್ತದೆ ಅಂತ ನಂಗೆ ಗೊತ್ತಾಗ್ತದೆ. ಅಷ್ಟು ಸಾಕು. ಯಾಕಂತಂದರೆ ವ್ಯಕ್ತಿ ಎಲ್ಲಿಂದನೇ ಬಂದರೂ ಕೂಡ ವಿಷಯ ಒಂದೇ ಆಗಿರ್ತದೆ. ಇಷ್ಟೇ, ದುಡಿಯುವ ಕೈ, ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಮನಸ್ಸಿದ್ರೆ ನಿಮ್ಗೆ ಕೆಲಸ ಕೊಡಲೇಬೇಕು. ಇದು ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಂತೆ. ನಾನು ಕೆಲಸ ಮಾಡ್ತೇನೆ ಅಂತ ಮನಸ್ಸಿದ್ದು ಬಂದರೆ ಕೆಲಸ ಕೊಡಲೇಬೇಕು ಆ ವ್ಯಕ್ತಿ. ಈಗ ಕೇಂದ್ರ ಸರ್ಕಾರ ಈ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ ಕೆಲಸ ಮಾಡ್ತೆ ಅಂತ ಬಂದವನಿಗೆ ಜಾಬ್ ಕಾರ್ಡ್ ಕೂಡ ಅವರೇ ಮಾಡಿಸ್ಕೊಡ್ಬೇಕಂತ ಇದೆ. ಇಲ್ಲೆಲ್ಲ ನಾನು ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲೆಲ್ಲ ಕೇಳಿದಾಗ ಜಾಬ್ ಕಾರ್ಡ್ ಇಲ್ಲ ಸರ್, ನಮಗಿಲ್ಲ ಅಂತಂದು. ಜಾಬ್ ಕಾರ್ಡು ಕೂಡ ಮಾಡಿಸ್ಕೊಡುವಂಥದ್ದು ಇವರು ಮಾಡಿಸ್ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಯಾರೇ ಬಂದು ಇಲ್ಲಿ BFT ಅಂತ ಇರ್ತಾರೆ, ಅವರು ನಿಮ್ಗೆ ಒಂದು ವೇಳೆ ನಿಮ್ಮ ಅಕೌಂಟ್ ನಂಬರ್ ಆಗಲಿಲ್ಲ ಅಂದರೆ ಆತನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ಅಕೌಂಟಿಗೆ ಕೂಡ ಮಾಡಿಸ್ತಾನೆ. ಈ ಕೂಲಿ ನಿಮಗೆ ಎಷ್ಟು ಸಿಗ್ತದೆ ಅಂತಲೂ ಹೇಳಿದ್ದಾರೆ. ಒಟ್ಟು 100 ದಿನ ನೀವು ಕೆಲಸ ಮಾಡ್ಬೋದು ಇದರಲ್ಲಿ. ಬಾಕಿ ಉಳಿದ ದಿನದಲ್ಲಿ ನಿಮ್ಮ ವೈಯಕ್ತಿಕ ನೀವು ಕೆಲಸ ಮಾಡ್ಬೋದು. ನಿಮ್ಮ ಹೊಲದಲ್ಲಿ ನೀವು ಕೆಲಸ ಮಾಡಿ, ಬೇರೆಯವ್ರು ಯಾರೋ ಕರೆದ್ರೆ ಅಲ್ಲೂ ಮಾಡಿ. ಅದೆಲ್ಲವನ್ನು ಸೇರಿಸಿ ಎಲ್ಲಾದರೂ ಒಂದು ಕಡೆ ಇದರಿಂದ ಏನೋ ಉದ್ಧಾರ ಆಗ್ತದಂತ ಅಲ್ಲ, ಮತ್ತೆ ಇಲ್ಲ ಪೂರ್ತಿ ನಮ್ಮ ಕಷ್ಟ ಎಲ್ಲ ಹೋಗ್ಬಿಡ್ತು ಅಂತನೂ ಅಲ್ಲ. ಕಷ್ಟದ ಒಳಗಡೆ ಸ್ವಲ್ಪ ಮಟ್ಟಿಗೆ ಕಷ್ಟ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಕೊಟ್ಟಂಥ ಒಂದು, ಯಾಕಂತಂದರೆ ಒಂದು ಊರಲ್ಲಿ ಈ ರಾತ್ರಿ ಎಲ್ಲ ಪೂರ್ತಿ ಬೆಳಗ್ತೇನೆ ಅಂತಂದರೆ ಸೂಡಿ ಇಟ್ಕೊಂಡು ಅಥವಾ ದೀಪ ಹಚ್ಕೊಂಡು ಬೆಳಗ್ತೇನೆ ಅಂದರೆ ಸಾಧ್ಯ ಆಗೋದಿಲ್ಲ. ಅದು ಒಂದು ದೀಪ ಹಚ್ಚಿಟ್ಟು ನನ್ನ ಮನೇನ ಅಷ್ಟನ್ನಾದರೂ ಬೆಳಗ್ಬೋದಲ್ವ. ಸುತ್ತಲ್ಲಿ ಈಗ ನೀವೆಲ್ಲ ಕೂತಿದ್ರೆ ಕತ್ಲಾಯ್ತು ಅಂದರೆ ಇಲ್ಲೊಂದು ಬೆಳಕು ಹಚ್ಚಿಬಿಟ್ರೆ ಇಲ್ಲಿ ಅಷ್ಟಾದರೂ ಬೆಳಗ್ತದೆ. ಅಷ್ಟನ್ನು ಮಾಡುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಪೂರ್ತಿ ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದ್ರ ನಡುವೆ ಕೆಲವಷ್ಟು ಅಪ್ರತಪ್ರಗಳು ಆಗ್ತಾ ಇರ್ತದೆ. ಅದೆಲ್ಲ ಇರಲಿ, ಆದರೆ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿಕ್ಕೆ ಆಗ್ತದೆ. ಇದಾದ ನಂತರ ನಿಮ್ಮದೇ ಹೊಲದಲ್ಲಿ ನಿಮಗೆ ಕೆಲಸ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು ಕೂಲಿ ಮಾಡೋದ್ರ ಜೊತೆಗೆ ನೀವು ಹೋಗ್ತಾ ಪಂಚಾಯತ್ನ ಸಂಪರ್ಕ ಬಂದರೆ, ನೀವು ಪಂಚಾಯತ್ಗೆ ಹೋಗಿ ಬರೋದು, ಈ ಕೂಲಿ ಮಾಡೋದು ಎಲ್ಲ ಹೋಗ್ತಾ ಮಾಡ್ತಾ ಇದ್ದರೆ ನಿಮ್ಗೆ ಅಲ್ಲಿ ಕೃಷಿ ಹೊಂಡ ಮಾಡೋದು ಗೊತ್ತಾಗ್ತದೆ, ಸಡ್ಡು ನಿರ್ಮಾಣ ಮಾಡೋದು ಗೊತ್ತಾಗ್ತದೆ, ಬದು ನಿರ್ಮಾಣ ಮಾಡೋದು ಗೊತ್ತಾಗ್ತದೆ, ನಿಮ್ಮ ಹೊಲದಲ್ಲಿ ಸೈಡ್ ಬಂಡ್ ಕಟ್ಟೋದು ಗೊತ್ತಾಗ್ತದೆ. ಎಲ್ಲಾದರೂ ನುಗ್ಗಿ ನಿಮ್ಮ ಹೊಳಕ್ಕೆ ಬೇಕಾದಂಥ ಏನೋ ವ್ಯವಸ್ಥೆಯನ್ನು ಭದ್ರವಾಗಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಗೊತ್ತಾಗ್ತದೆ. ಅದಕ್ಕೆ ಎಷ್ಟು ಹಣ ಬರ್ತದೆ ಅಂತ ಗೊತ್ತಾಗ್ತದೆ. ಅದನ್ನು ಯಾವ ರೀತಿ ತಗೊಳ್ಳೋದಂತ ಗೊತ್ತಾಗ್ತದೆ. ಏನೂ ಸಂಪರ್ಕ ಇಲ್ಲದೆ ನಾವು ಇಲ್ಲೇ ಕೂತ್ಕೊಂಡ ಅವೆಲ್ಲ ಮೆಂಬರ್ ಮತ್ತೊಬ್ಬ ತಿಂದ ಅಂತ ಹೇಳ್ತಾ ಕೂತ್ಕೊಳ್ಳೋ ಬದಲೇ ನಾವು ಬದಲಾಗಬೇಕು. ಯಾಕಂದರೆ ನೀವು ಎಷ್ಟು ವರ್ಷ ಹಾಗೆ ಹೇಳ್ತಾ ಇರ್ತಾರೋ ಅದು ನಡೀತಾನೆ ಇರ್ತದೆ. ಅದು ಸುಳ್ಳಂತಲ್ಲ. ಅದು ನೀವು ಯಾವಾಗ ಜಾಗೃತರಾಗ್ತೀರಿ,
ನಾವು ಬಂದು ಹೋಗಿ ಒಂದಿನ ಬಂದು ಹೋಗಿ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ ಇದು. ನಾನು 15 ದಿನ ಹೋದ್ರೆ ಎಂತ ಆಗಲ್ಲ. ನಿಮ್ಮಲ್ಲಿ ಯಾವಾಗ ಅದು ಆಗ್ತದೆಯೋ, ನಿಮ್ಮಲ್ಲಿ ನಾನು ಕೇಳಬೇಕು ಅನ್ನುವಂಥದ್ದು ಯಾವಾಗ ಆಗ್ತದೆ ಇಲ್ಲಿ ರೋಡಿಗಿಲ್ಲ ಅಲ್ಲಿ ಬೇರೆ ಅಂಕಿರಲ್ಲ ತಗ ಎಲ್ಲ ಪೂಜರು ಜಗ್ಗಿ ಮೇಲೆ ಕಳಿಸ್ತಾರೆ. ಇವಾಗ ಮೀಟಿಂಗ್ ಮಾಡ್ತಾರಲ್ಲ